ಮಠದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಮಠದ ಶ್ರೀಮಠದ ಗುರು ಪರಂಪರೆಗೆ ಬಂದು ಇಂದಿನ ಸಮಾರಂಭದ ಸಾನ್ನಿಧ್ಯವನ್ನು ಕರುಣಿಸಿದ ಶ್ರೀ ಶತಸ್ಥಲ ಬ್ರಹ್ಮೆ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಧರ್ಮವರಡಿ ಹಿರೇಮಠ ಯಲಬುರ್ಗಾ ಪೂಜ್ಯರಲ್ಲಿಯೂ ಮತ್ತು ಆತ್ಮೀಯರಾದ ಶ್ರೀ ಶತಸ್ಥಲ ಬ್ರಹ್ಮೆ ಶಿವಪೂಜಾ ಶಿವಾಚಾರ್ಯ ಸ್ವಾಮಿಗಳು, ನವಗ್ರಹ ಹಿರೇಮಠ ಬದಾಮಿ ಈ ಪೂಜ್ಯರಲ್ಲಿಯೂ ನಮಸ್ಕಾರವನ್ನು ಸಲ್ಲಿಸಿ ನಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಸಂಶೋಧನಾ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ಸದುವಿನಯಶೀಲರು, ಆತ್ಮೀಯರು ಆದ ಶ್ರೀಮಂದಿರಲ್ಲಿನ ಪ್ರಣವ ಸ್ವರೂಪಿ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು, ಶಾಂತಲಿಂಗೇಶ್ವರ ಸಂಸ್ಥಾನ ವಿರಕ್ತ ಮಠ ದುದನಿ ಈ ಪೂಜ್ಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸದಾ ತೊಡಗಿರುವಂಥ ಬುಕ್ಕಸಾಗರ ನಗರದಿಂದ ಆಗಮಿಸಿದ ಸಾಂಬಾಜನವರೇ, ಈ ಸಮಾರಂಭವನ್ನು ಉದ್ಘಾಟಿಸಿ 83 ವರ್ಷ ಗತಿಸಿದರೂ ಸಹ ತಾಳ್ಮೆಯಿಂದ ಸಹನೆಯಿಂದ ಇದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿದ ಜಂಗಮ ಪ್ರೇಮಿಗಳು, ಧರ್ಮಾಭಿಮಾನಿಗಳಾದ ಶ್ರೀ ಟಿ.ಪಿ. ಮುನೋಳಿಯವರೇ, ಹಾಗೆ ಹಿರಿಯರಾದ ಶ್ರೀ ಆರ್.ಕೆ. ಮಠದರವರೇ, ನನ್ನ ಕೈಯಲ್ಲಿರತಕ್ಕಂಥ ಈ ಸುಂದರವಾದ ಭವ್ಯವಾದ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿ ಶ್ರೀಮಠಕ್ಕೆ ದಾನವನ್ನು ಮಾಡಿದ ಶ್ರೀ ಜಗದ್ಗುರು ಪಂಚಾಚಾರ್ಯ ಕೃಪಾ ಪೋಷಿತ ಸಂಸ್ಥೆ ಪಿ.ಸಿ. ಶಾಬಾದಿ ಮಠ, ಆ ಸಂಸ್ಥೆಯ ಹಿರಿಯರಾದ ಮಾತೋಶ್ರೀ ಗೌರಾದೇವಿ ಚಂದ್ರಶೇಖರಯ್ಯ ಶಾಬಾದಿ ಮಠ ಮತ್ತು ಮಕ್ಕಳೇ, ಅದೇ ತೆರನಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅದರಲ್ಲೂ ಮುಖ್ಯವಾಗಿ ಇವತ್ತು ನಡೆದಿರುವಂಥ ಯುವ ಜಾಗೃತಿ ಮತ್ತು ಹಿರಿಯ ನಾಗರಿಕ ಸಂರಕ್ಷಣಾ ಸಮಾವೇಶದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ಎ.ಆರ್. ರಘುರಾಮ್ ಅವರೇ, ಹಾಗೂ ನುಡಿ ಎಡೆಯನ್ನು ಸಮರ್ಪಣೆ ಮಾಡಿದ ಹೊಸ ಚಿಗುರು ಹಳೆ ಬೇರು ಇದರ ಬಗೆಗೆ ಬಹಳ ಅತ್ಯದ್ಭುತವಾದ ಪ್ರವಚನವನ್ನು ಮಾಡಿದ ಶ್ರೀ ಜಿ.ಎಸ್. ನಟೇಶ್ ಪ್ರವಚನಕಾರರು ಶಿವಮೊಗ್ಗ ಅವರೇ, ಹಾಗೂ ಹಿರಿಯರ ಕುರಿತು ನಾಗರಿಕ ಸಂರಕ್ಷಣಾ ಸಮಾವೇಶದಲ್ಲಿ ಸಮಾಜ ಬಿದ್ದು ಹೋಗುವ ಮರ ಎಂದು ಭಾವಿಸಿ ಹಿರಿಯರನ್ನು ಕಡೆಗಣಿಸುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನಮ್ಮ ಹತ್ರ ಬಹಳ ಜನ ಈ ನೋವನ್ನು ಕೊರಗನ್ನು ನಮ್ಮ ಹತ್ರ ಹೇಳಿಕೊಂಡ ಹಿರಿಯ ವಯಸ್ಕರು ನಮ್ಮ ಹತ್ರ ಬಂದು ಹೋಗಿದ್ದಾರೆ. ಅವರ ಕುರಿತು ಏನೇನೋ ನಿಯಮಗಳದವ, ಕಾನೂನುಗಳದವ ಅನ್ನೋದನ್ನು ಎಚ್ಚರಿಕೆಯ ಗಂಟೆಯ ರೂಪದಲ್ಲಿ ಬಹಳ ಸುಂದರವಾಗಿ ಮಾತನಾಡಿದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ.ಎ. ಪಾಟೀಲ್ರವರೇ, ಹಾಗೂ ಬಿ.ಪಿ. ಹಳ್ಳೂರವರೇ, ಸಿದ್ದಣ್ಣ ನಿಂಗಪ್ಪ ಶಿವನಗುತ್ತಿಯವರೇ, ಈ ಸಮಾರಂಭವನ್ನು ಪ್ರಾರಂಭದಲ್ಲಿ ಸ್ವಾಗತ ಮಾಡಿ ನಿಮ್ಮನ್ನೆಲ್ಲ ಬರಮಾಡಿಕೊಂಡ ಶ್ರೀ ಎಂ ಡಿ ಯಲಗಾರವರೇ, ಮಠದ ಕಾರ್ಯಗಳಿಗೆ ಒಂದು ಕರೆಯನ್ನು ಕೊಟ್ಟಾಗ ಓಡೋಡಿ ನನ್ನ ಮಠ ಅಂಥೇಳಿ ಬಂದು ನಿಂತು ಸಹಾಯ ಮಾಡುವಂಥ ಶ್ರೀ ಶರಣಗೌಡ ರುದ್ರಗೌಡ ಪಾಟೀಲ್ ನಸಬಿ ಅವರೇ, ಹಾಗೂ ಹಿರೇಮನಿ ಪಾಟೀಲ್ರವರೇ, ಮತ್ತು ಬಹಳ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಬಹುದೂರದ ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ತಾನೇ ಬೆಳಗಾವಿ ನಗರಕ್ಕೆ ಬಂದಂಥ ಸನ್ಮಾನ್ಯ ಶ್ರೀ ಎ.ಸಿ. ಪಾಟೀಲ್ ಮತ್ತು ಅವರ ದಂಪತಿಗಳವರೇ, ಮಹಿಳೆ ರಾಜ್ಯಾಧ್ಯಕ್ಷಿಣಿಯಾಗಿರ್ತಕ್ಕಂಥ ಮಾತಾ ಸ್ವರೂಪರಾಗಿರುವಂಥ
ಸುನಂದ ಅಮ್ಮನವರೇ, ನಮ್ಮ ಹತ್ರ ಮಾರ್ಗದರ್ಶನವನ್ನು ಪಡೆದು PhD ಸಂಶೋಧನೆಯನ್ನು ಸಂಪೂರ್ಣಗೊಳಿಸಿ ಡಾಕ್ಟರೇಟ್ ಪದವಿಯನ್ನು 6-8 ತಿಂಗಳ ಹಿಂದೆ ಪಡೆದುಕೊಂಡ ಡಾಕ್ಟರ್ ಸಂತೋಷ್ ಶಂಕರಪ್ಪ ಯಕ್ಕುಂಡಿ ದಂಪತಿಗಳವರೇ, ನಮ್ಮೂರಿನವರೇ ಆಗಿರುವಂಥ ಮಠದ ಕಾರ್ಯಕ್ಕೆ ಸದಾ ಸಜ್ಜಾಗಿ ನಿಂತಂಥ VV ಅಡಗತ್ತಿಯವರೇ, ಹಾಗೂ ಶ್ರೀಮಠದ ಎಲ್ಲ ಬಂಧುಗಳೇ, ಜುಕ್ತಿ ಹಿರೇಮಠದ ವಂಶಸ್ಥರೇ, ಸೇವೆಯನ್ನು ಮಾಡಿದ ಹೂಗಾರವರೇ, ಪಟ್ಟಣ ಶೆಟ್ಟಿಯವರೇ, ಶಿವಾನಂದಯ್ಯ ಹಿರೇಮಠರವರೇ, ಇನ್ನುಳಿದ ಅವರಿವರನ್ನದೇ ಇರುವಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಭ್ಯ ಸಭಾಗತ ಸ್ನೇಹಿತರೇ, ರಥ ನಿರ್ಮಾಣ ಮಾಡಿದ್ದೀವಿ. ಆ ರಥದ ಕಟ್ಟಿಗೆಯನ್ನು ಕೊಡಿಸೋದಕ್ಕೆ ಬಹಳ ಮುಂಚೂಣಿಯುದ್ದ ಕೆಲಸ ಮಾಡಿದ, ಸರಿಯಾಗಿ ದಿಕ್ಸೂಚಿಯಾಗಿ ಕೆಲಸವನ್ನು ಮಾಡಿದ ವೇದಮೂರ್ತಿ ಜಗದೀಶಯ್ಯ ಚೆನ್ನಯ್ಯ ಹಿರೇಮಠರವರೇ, ತಾವೇ ಸ್ವತಃ ಕಟ್ಟಿಗೆಯನ್ನು ಹೊತ್ತು ಹೊಳೆಯಾಲೂರವರೆಗೆ ಬಂದು ಇಳಿಸಿ ಹೋಗಿದ್ದಾರೆ. ಅವರು ಅಂಥವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಮತ್ತೆ ಇನ್ನುಳಿದ ಎಲ್ಲ ನನ್ನ ಮುಂದೆ ಕುಳಿತಿರುವಂಥ ಮಠದ ಅಭಿಮಾನಿಗಳೇ, ಯುವಕರೇ, ತಾಯಂದಿರೇ, ಯುವ ಜಾಗೃತಿ ಮತ್ತು ಹಿರಿಯ ನಾಗರಿಕರ ಸಂರಕ್ಷಣಾ ಸಮಾವೇಶ. ನಾವು ಮೊದಲನೇದಾಗಿ ನಮ್ಮ ಜಾಹೀರಾತು ಪತ್ರಿಕೆ, ಜಾಹೀರಾತು ಅಂದರೆ ಪ್ರಥಮ ಪ್ರಕಟಣೆಯಲ್ಲಿ ಯುವ ಜಾಗೃತಿ ಅಂತ ಅಷ್ಟೇ ನಾವು ಹಾಕಿದ್ವಿ. ಹಲವು ಬಾರಿ ನಮ್ಮ RK ಮಠದ ಅಜ್ಜವರು ನಮ್ಮ ಹತ್ರ ಬರ್ತಾಯಿದ್ರು. ಅವರು ಹಿರಿಯ ನಾಗರಿಕರ ಸಂರಕ್ಷಣಾ ಸಮಾವೇಶದ ಕುರಿತು ಸಾಕಷ್ಟು ಕಾರ್ಯವನ್ನು ಮಾಡುತ್ತಿರೋದನ್ನು ಕಂಡಿದ್ವಿ ನಾವು. ಅದೊಂದು ಶಬ್ದ ಬಿಟ್ಟು ಹೋತಲ್ಲ ಅಂಥೇಳಿ ಯುವಕರಿಗೆ ನಾವು ಜೋಡಿಸಬೇಕಾಗಿರ್ತಕ್ಕಂಥದ್ದು ಯಾರನ್ನಂದರೆ ಹಿರಿಯರನ್ನು ಅಂಥೇಳಿ. ಸಮಾಜ ಬಹಳಷ್ಟು ಹಾಳಾಗಿ ಹೋಗ್ತಾ ಇದೆ. ನೊಂದ ಮನಸ್ಸುಗಳು ಸದಾ ನಮ್ಮ ಮುಂದೆ ಬಂದು ನಿಂತುಕೊಳ್ತಾವೆ. ಬಹುತೇಕ ತಂದೆ ತಾಯಿಗಳು ಅಂದರೆ ಓಲ್ಡ್ ಏಜ್ ಪೀಪಲ್ ಅಂದರೆ ಒಂಥರ ಕಸದ ಪುಟ್ಟಿಗೆ ಸೇರುವಂಥ ವಸ್ತುಗಳು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ಮಕ್ಕಳು ನಡೆದುಕೊಳ್ತಾ ಇದ್ದಾರೆ. ಇದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡುವಂಥದ್ದು. ವಯಸ್ಸಾಗಿದ ತಂದೆಯನ್ನು ತಾಯಿಯನ್ನು ನಿಂದಿಸುವಂಥ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಕಣ್ಣಾರೆ ನೋಡಿದ್ದೇವೆ. ನಿಂದಿಸುವುದಲ್ಲ, ಎಷ್ಟೋ ಜನ ಪೆಟ್ಟನ್ನು ಕೂಡ ಹಾಕಿದ್ದಾರೆ. ವಯಸ್ಸಾದ ಮೇಲೆ ಎಲ್ಲಿ ಹೋಗಬೇಕು ಅವರು? ಹಾಗಾಗಿ ಯುವಕರಲ್ಲಿ ಒಂದು ಪ್ರಜ್ಞೆಯನ್ನು ಉಂಟು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ಇಷ್ಟೊಂದು ನೋವು ಅನ್ನಿಸ್ತಲ್ಲ ಅಂಥ ಯುವ ಪೀಳಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎದ್ದು ಕಂಡಿದ್ದು ಮಹಾ ದುರಂತ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಮಾಜ ಬಹುತೇಕ ಇನ್ನೇನು ಎಚ್ಚರ ಆಗಂಗಿಲ್ಲ ಅಂತ ಅನಿಸುತ್ತೆ. ಎಚ್ಚರ ಮಾಡಬೇಕಾದವರೇ ಎಚ್ಚರ ಮಾಡಿದರೂ ಸಹ ಎಚ್ಚರ ಆಗಂಗಿಲ್ಲ. ಅಂದರೆ ಅವರು ಈಗ ಯಾವುದೋ ಒಂದು ಲೋಕದಲ್ಲಿದ್ದಾರೆ. ಸಂಪತ್ತು ಅನ್ನೋದಾಗಲಿ, ಅಧಿಕಾರ ಅನ್ನೋದಾಗಲಿ, ಯೌವನ ಅನ್ನೋದಾಗಲಿ, ರೂಪ ಅನ್ನೋದಾಗಲಿ ಯಾವ ಶಾಶ್ವತ ಅಲ್ಲ. ಯಾವಾಗ ಭಗವಂತ ತಗೋಬೇಕು ಆವಾಗ ಚರ್ಮವನ್ನು ಸುಲಿದು ಕಸ್ಕೊಂಡು ಹೋಗ್ತಾನಂತೆ. ಆದರೆ ಅಂಥ ಕೆಲಸ ನಮ್ಮ ಯುವಕರಲ್ಲಿ ಜಾಗೃತಿ ಉಂಟು ಮಾಡಬೇಕು ಅನ್ನೋದಕ್ಕೆ ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಫಲ ಸಿಗಲಿಲ್ಲ ಅನ್ನುವಂಥ ಕೊರಗು ನಮ್ಮನ್ನು ಕಾಡ್ತಾ ಇರುವಂಥದ್ದು. ಇದು ಇವತ್ತೇ ಕಾಡಿ ಹೋಗೋದಿಲ್ಲ. ನನಗನಿಸುತ್ತೆ ಇದು ನಮ್ಮ ಜೀವಮಾನದವರೆಗೂ, ನಮ್ಮ ಜೀವಿತಾವಧಿವರೆಗೂ ಈ ಕೊರಗು ನಮ್ಮನ್ನು ಸದಾ ಕಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ, ದುಃಖದಿಂದ ಹೇಳಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. 10 ಜನ ಯುವಕರು ಸುಮ್ಮನೆ ಅಲ್ಲಲ್ಲಿ ಪಿರಿ ಅಡ್ಡಾಡ್ತಾರೆ. ಅವರು ತಿನ್ನೋ ಪದಾರ್ಥಗಳಾಗಲಿ, ಅವರು ಮಾತನಾಡುವ ಭಾಷೆಗಳಾಗಲಿ, ನಡೆಯುವಂಥ ಆಚರಣೆಯಾಗಲಿ, ಇವೆಲ್ಲ ಇವತ್ತ್ಯಾರಿಗೂ ಪ್ರಿಯ ಆಗಿಲ್ಲ ಅನ್ನುವಂಥದ್ದು ಸತ್ಯವಾಗಿರುವಂಥ ಮಾತು. ಹೀಗೆ ಸಮಾಜ ಹೋದರೆ ಬಹಳ ದೂರೇನಿಲ್ಲ. ಇವತ್ತು ತಂದೆ ತಾಯಿಯನ್ನು ಬಡಿದು ಹಾಕ್ಯಾರ, ಇನ್ನೇನು ಅವ್ರನ್ನ ಬಹುತೇಕ ಎಲ್ಲ ಕಡೆ ಕೊಲೆ ಮಾಡ್ತಾರೆ. ಅಂಥ ಸ್ಥಿತಿ, ಅಂಥ ದುಸ್ಥಿತಿ ಸಮಾಜದ ಮುಂದೆ ಬರಬಹುದು ಅನ್ನುವಂಥದ್ದು ನಮ್ಮನ್ನು ಕಾಡ್ತಾ ಇದೆ.
ಸಮಾಜ ಮತ್ತು ಮಠಗಳು, ಮಠಾಧಿಪತಿಗಳು ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಮಾಡಿದಾಗಲೂ ಸಹ, ಎಚ್ಚರಿಕೆ ಗಂಟೆಯನ್ನು ಬಾರಿಸಿದಾಗಲೂ ಸಹ ಎಚ್ಚೆತ್ತುಕೊಳ್ಳದೇ ಇದ್ದರೆ, ಕುಂಭಕರ್ಣನ ರೀತಿಯಲ್ಲಿ ನಿದ್ರೆಗೆ ಜಾರಿದರೆ ಯಾರೇನು ಮಾಡಲಿಕ್ಕೆ ಸಾಧ್ಯ? ಕುಂಭಕರ್ಣ 6 ತಿಂಗಳ ಮಲಗ್ತಾ ಇದ್ದ, 6 ತಿಂಗಳ ಎಚ್ಚರ ಆಗ್ತಾ ಇದ್ದ. ಮಲಗಿದರೆ ಅದನ್ನು ಎಬ್ಬಿಸಬೇಕಾದ್ರೆ ಮಹಾ ಕಷ್ಟವಾಗ್ತಾ ಇತ್ತು. ಕಷ್ಟ ಅಂದರೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಯುವಕರು ಇವತ್ತ ಕುಂಭಕರ್ಣನ ರೀತಿಯಲ್ಲಿ ಮಲಗಿದ್ದಾರೆ ಅನ್ನುವಂಥದ್ದು ನೋಡಿದಾಗ ಮಹಾ ಕಷ್ಟ ಅನಿಸುತ್ತೆ. ನಮ್ಮ ಹಿರಿಯರು ಬಹಳ ಜನ ಮಾತಾಡಿದರು, ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಗಬು ಅಂತ. ಡಿ ವಿ ಜಿಯವರ ಮಾತಿದು. ಹಳೆಬೇರು ಇರದಿದ್ದರೆ ಮರ ಬೆಳೆಯಲು ಸಾಧ್ಯನೇ ಇಲ್ಲ. ನೀವು ಎಷ್ಟು ಸಂಪಾದನೆಯನ್ನು ಮಾಡಿ, ಏನೇ ಸಂಪಾದನೆಯನ್ನು ಮಾಡಿ, ತಂದೆ ತಾಯಿಯನ್ನು ನಿಂದಿಸಿದಾತ, ಬೈದಾತ, ಬಡಿದಾತ, ಎಷ್ಟು ದೇವರಿಗೂ ಸುತ್ತನ್ನು ಹಾಕಿದರೂ ಸಹ, ಎಲ್ಲಿ ತೀರ್ಥಯಾತ್ರೆಯನ್ನು ಮಾಡಿದರೂ ಸಹ ಆ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಶಾಸ್ತ್ರಗಳು ಪರಿಪರಿಯಾಗಿ ಹೇಳಿವೆ. ಹಾಗಾಗಿ ನಮ್ಮ ಊರಿನ ಬಹುತೇಕ ಮನೆಗಳು ನಾನು ಕಂಡಿರುವಂಥದ್ದು, ಬಹುತೇಕ ಮನೆಗಳಲ್ಲಿ ನಾನು ಕಂಡಿರುವಂಥ ವಿಚಾರವನ್ನು ಅವಲೋಕನ ಮಾಡಿದರೆ ಇದು ಎದ್ದು ಕಾಣುವಂತಹದ್ದು ಅಂತ ಅನ್ನಿಸ್ತಾ ಇದೆ. ಇದು ಬೇರೆ ಎಲ್ಲ ಊರಲ್ಲೂ ಇರುವಂತಹದ್ದೇ. ಹಾಗಾಗಬಾರದು. ದಾರಿ ತಪ್ಪುವಂಥ ಮಕ್ಕಳಿಗೆ ತಿದ್ದಿ ಬುದ್ಧಿ ಬೈದು ಪಾಠವನ್ನು ಬುದ್ಧಿಯನ್ನು ಹೇಳುವಂಥವರೇ ಬುದ್ಧಿಯನ್ನು ಹೇಳದಿದ್ದರೆ ಮುಂದೆ ನಮಗೆ ಯಾರು ಬುದ್ಧಿಯನ್ನು ಹೇಳಲು ಸಾಧ್ಯ ಅಂತ ಅನಿಸುತ್ತೆ. ಹಾಗಾಗಿ ನಾವು ಮಾತನಾಡುವಂಥ ಮಾತುಗಳು ನಿಮಗೆ ಅಪ್ರಿಯವಾಗಬಹುದು, ನಿಮಗೆ ಸ್ವೀಕಾರ ಆಗದೇ ಇರ್ಬೋದು. ಇಷ್ಟೊಂದು ವಿಧವಾಗಿರುವಂಥ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಅನುಕೂಲವನ್ನು ಕಲ್ಪಿಸಿದಾಗಲೂ ಸಹ ನೀವು ನಿಮ್ಮ ಕಾರ್ಯದಲ್ಲಿ ತತ್ಪರರಾಗದಿದ್ದರೆ ಮುಂದೆ ನಿಮಗೆ ಯಾರು ನಿಮಗೆ ಹೇಳಲು ಸಾಧ್ಯ? ಬುದ್ಧಿಯನ್ನು, ನಿಮಗೆ ಜ್ಞಾನವನ್ನು ಯಾರು ಕೊಡಲು ಸಾಧ್ಯ? ಬಹುತೇಕ ಸಮಾಜ ಬಹಳಷ್ಟು ತೆಗ್ಗಿಗೆ ಹೋಗಿ ಬೀಳುತ್ತಾ ಇದೆ ಅನ್ನುವಂಥ ಮಾತು ಎದ್ದು ಕಾಣ್ತಾ ಇದೆ. ಇರಲಿ, ಈ ಸಂದರ್ಭಕ್ಕೆ ಹಿರಿಯರ ಸಂರಕ್ಷಣೆ ಪ್ರತಿಯೊಂದು ಮನೆಯ ಪ್ರತಿಯೊಂದು ಮಗುವಿನ ಮಗನ ಮಗಳ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಪಾಟೀಲರು ಹೇಳಿದರು, ಸರ್ಕಾರದ ಆದೇಶಗಳು ಕಾನೂನುಗಳು ಹೇಗವಂದರೆ ಮಗನಿಗೆ ಕೊಟ್ಟಿರುವಂಥ ಆಸ್ತಿ, ಮಗಳಿಗೆ ಕೊಟ್ಟಿರುವಂಥ ಆಸ್ತಿ, ತಂದೆ ತಾಯಿಯನ್ನು ಜೋಪಾನ ಮಾಡದ ಮಕ್ಕಳಿದ್ದರೆ ಒಂದು ಪತ್ರವನ್ನು ಬರೆದು ಕಾನೂನಿಗೆ ಕಳಿಸಿದರೆ ನ್ಯಾಯಾಧೀಶರು ಕೊಟ್ಟಿರುವಂಥ ಆಸ್ತಿಯನ್ನು ವಾಪಸ್ ಮಕ್ಕಳಿಗೆ ಕೊಡಿಸುವಂಥ ಒಂದು ಕಾನೂನು ಹೊರಗೆ ಬಂದಿರುವಂಥದ್ದು ನಿಮಗೆಲ್ಲ ಅರಿವಿಗಿರಬೇಕು ಅನ್ನೋ ಕಾರಣಕ್ಕೆ ಅವರು ತಿಳುವಳಿಕೆಯನ್ನು ಕೊಟ್ಟರು. ದೊಡ್ಡದಾದ ಪತ್ರವನ್ನೇ ಕೊಟ್ಟರು. ಯಾರಿಗಂದರೆ ಶ್ರೀಗಳಿಗೆ ಅಂತ ನಮಗೆಲ್ಲ ಕೊಟ್ಟರು. ಶ್ರೀಗಳು ಒಳ್ಳೆಯ ಕೆಲಸ ಮಾಡ್ತಾರೆ ನಿಜ. ಇವತ್ತು ಜನ ಅಥವಾ ವ್ಯಕ್ತಿಗಳು ಬೆನ್ನತ್ತಿ ಹೋಗುವುದು ಯಾರಂದರೆ ದುಷ್ಟ ರಾಜಕಾರಣಿಗಳನ್ನು. ಇವತ್ತು ಸಮಾಜ ಹಾಳಾಗಿದ್ದು ಬೇರೆ ಯಾರಿಂದಲೂ ಅಲ್ಲ, ಈ ರಾಜಕಾರಣ ಅನ್ನುವಂಥ ಪದ ಇದೆಯಲ್ಲ, ಈ ಪದ ಕೇಳಿಬಿಡಿ ನೀವೇ. ಏನು ರಾಜಕಾರಣ ಮಾಡಿದಪ್ಪ ಅವ ಅಂತಾರೆ. ಅದರ್ಥ ಒಳ್ಳೆ ಮಾತಲ್ಲದು. ಭಾಳ ರಾಜಕಾರಣ ಮಾಡ್ತಾರೆ, ಒಳ್ಳೆ ಮಾತು ಅನ್ನೋದು. ನಿಮ್ಮ ಮುಂದೊಂದು ಮಾತಾಡ್ತಾರೆ, ನೀವು ಹೊರಗೆ ಹೋದ್ಮೇಲೆ ನಿಮ್ಮ ಅಪ್ಪನ ಮುಂದೊಂದು ಮಾತಾಡ್ತಾರೆ, ಮತ್ತೊಬ್ಬರ ಮುಂದೊಂದು ಮಾತಾಡ್ತಾರೆ. ಇಂಥ ವ್ಯವಸ್ಥೆ ಇವತ್ತು ನಮ್ಮನ್ನು ಬಹಳಷ್ಟು ಹಾಳು ಮಾಡ್ತಾ ಇದೆ. ಅವರಿಗೆ ಸರಿಯಾಗಿರುವಂಥ ತಿಳುವಳಿಕೆಯನ್ನು ತಿದ್ದುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಮೂಗುದಾರವನ್ನು ಹಾಕುವಂಥ ವ್ಯಕ್ತಿಗಳು ಯಾರೂ ಇಲ್ಲದೇ ಇರುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಇವತ್ತು. ಹಿಂದೆ ಒಂದು ಕಾಲದಲ್ಲಿ ರಾಜಕಾರಣಿಗಳಿಗೆ ಧರ್ಮಗುರುಗಳು ಸರಿಯಾಗಿರ್ತಕ್ಕಂಥ ಪಾಠವನ್ನು ತಿದ್ದುವಂಥ ಕೆಲಸ ನಮ್ಮ ಗೌಡರು ಕುಂತಾರೆ, ಬೆಳವಣಿಗೆ ಗೌಡರು. ಅವ್ರಿಗೆ ಗೊತ್ತಿದೆ, ತುಂಬ ರಾಜಕೀಯದಲ್ಲಿ ನಿಂತಿರುವಂಥ ವ್ಯಕ್ತಿಗಳವರು. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ, ಅವತ್ತಿನ ಗುರುಗಳು ಬೈದು ಬುದ್ಧಿಯನ್ನು ಹೇಳ್ತಿದ್ರು. ಇವತ್ತು ಗುರುಗಳು ಬೈಯಂಗಿಲ್ಲ, ಬುದ್ಧಿ ಹೇಳಂಗಿಲ್ಲ. ಯಾಕಂದರೆ ಅವರೇ ಇವತ್ತು ರಾಜಕಾರಣಿಗಳ ಮನೆ ಮುಂದೆ ಬಾಕಲ ಮುಂದೆ ಕ್ಯೂ ಹಚ್ಚಿ ನಿಂತ್ಕೊಂಡು ಬಿಟ್ಟಾರೆ. ಹಾಗಾದಾಗ ಮತ್ತೆ ರಾಜಕಾರಣಿಗಳು ಅವ್ರ ಮಾತನ್ನು ಎಲ್ಲಿ ಕೇಳ್ತಾರೆ? ಅದಕ್ಕೆ ಬಹುತೇಕ ನಾನು ನಿಮಗೆಲ್ಲ ಹೇಳಕ್ಕೆ ಇಚ್ಛೆ ಮಾಡ್ತೀನಿ, ನಾನು ಇವತ್ತಿನವರೆಗೂ ಯಾವ ಒಬ್ಬ ರಾಜಕಾರಣಿ ಮನೆಯ ಬಾಗಿಲನ್ನು ತುಳಿದಿಲ್ಲ.
ಸತ್ಯವಾಗಿ ಗೊತ್ತು. ಅವರು ಕರೆದುಕೊಂಡಾರಂದರೆ ಆಹ್ವಾನ ಕೊಟ್ಟರಂದ್ರೆ ಅವ್ರ ಮನೆಗೆ ಹೋಗಿನ ಹೊರತು ರಾಜಕಾರಣಿಗಳ ಮನೆಗೆ ನಾನು ಓಡಾಡಿದ ಭಿಕ್ಷೆ ಬೇಡದ ವ್ಯಕ್ತಿ ಅಲ್ಲ. ಇವತ್ತು ನಮ್ಮ ಮಠ ನಾವು ಕಟ್ಟಿದ್ದೀವಿ ಅಂದರೆ ಆ ಮಠಕ್ಕೆ ದಾನವನ್ನು ಮಾಡಿದವರು ಯಾರಂದರೆ ಧರ್ಮಾತ್ಮರು, ಪುಣ್ಯಾತ್ಮರು ಮಾತ್ರ ದಾನ ಮಾಡಿದ್ದಾರೆ. ಇವತ್ತು ನಾವು ಮೊನ್ನೆ ನಿರ್ಮಾಣ ಮಾಡಿದ ರಥ ಇದೆಯಲ್ಲ, ಅದು ಭಾಳ ದೊಡ್ಡ ಹಣ ಖರ್ಚಾಗಿದೆ. ಅದಕ್ಕೆ ಒಬ್ಬರು ಇಬ್ಬರು ಭಾಳ ದೊಡ್ಡ ಶ್ರೀಮಂತ ರಾಜಕಾರಣಿ ನಮ್ಮ ಹತ್ರ ಇದ್ದರು. ಅವರನ್ನು ನಾವು ಹಣವನ್ನು ಕೇಳಿದ್ರೆ ಹಣ ಎಷ್ಟು ಬೇಕಷ್ಟು ಸುರಿತಿದ್ದು. ಆದರೆ ಆ ಹಣ ನಮಗೆ ಬೇಡ ಅಂತ ನಮ್ಮ ಮನಸ್ಸಿಗೆ ಅನಿಸ್ತು. ಯಾಕಂದರೆ ಒಂದು ಭವ್ಯವಾಗಿರುವಂಥ ದೇವರನ್ನು ಕುಡಿಸುವಂಥ ರಥ ಇದೆಯಲ್ಲ, ಅದು ಧರ್ಮದ ದುಡ್ಡಿಂದ ಆಗಬೇಕೆ ಹೊರತು ಕರ್ಮದ ದುಡ್ಡಿಂದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಯಾರು ನೀವು ನಿಜವಾಗಿ ರಟ್ಟೆಯನ್ನು ಸೋಸಿ ದುಡಿದು ಸಂಪಾದನೆ ಮಾಡಿರುವಂಥ ವ್ಯಕ್ತಿಗಳ ಹಣವನ್ನು ಕೇಳಿ ಹೊರತು ಯಾರೋ ಒಬ್ಬ ಎಲ್ಲೋ ಯಾರ್ದೋ ರೊಕ್ಕವನ್ನು ಬಡಿದು ತಂದು ಹಾಕಿದ ಹಣದಿಂದ ನಾವು ಬಯಸಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಹಾಗಾದರೆ ಅಜ್ಜರ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀವೆಲ್ಲ ದಿವಸ ರಾಜಕಾರಣಿ ಕರೆದಿಲ್ಲ ಅಂತ ಹೇಳ್ಬೋದು, ಕೇಳ್ಬೋದು. ಅದು ನಿಮ್ಮ ಇಚ್ಛೆಗಾಗಿ ಮಾತ್ರ ಮಾಡಿದ್ದು. ಇಲ್ಲಿ ಬಂದಿರುವಂಥ ರಾಜಕಾರಣಿಗಳ ಹೆಸರದವಲ್ಲ, ನಮ್ಮ ಮನಸ್ಸಿನಿಂದ ಮಾಡಿದವಲ್ಲ, ನಿಮ್ಮೆಲ್ಲರನ್ನ ತೃಪ್ತಿ ಮಾಡುವುದಕ್ಕಾಗಿ ಅವರಿಂದ ನಾವೇನು ಬಿಡಿಗಾಸು ಹಣ ತಗೊಂಡಿಲ್ಲ. ತಾವಾಗಲೇ ಈ ಸಮಾರಂಭಕ್ಕೆ ಕೊಡ್ತೀವಿ ಅಂತ ಯಾರಾದರೂ ಕೊಟ್ಟರೆ ಆ ಹಣವನ್ನು ಜೋಡಿಗೆಲ್ಲಿ ತೊಗೊತೀವಿ ಹೊರತು ನಾವೇನೋ ಅವರಿಗೆ ಹಣ ಕೊಡ್ರಿ ಅಂತ ದುಂಬಾಲ ಬಿದ್ದು ಹಣ ತೊಗೊಂಬಂದಿಲ್ಲ. ಇಲ್ಲೇ ನಮ್ಮ MD ಎಲ್ಲಿಗಾರ ಇಲ್ಲೇ ಕುಂತಾನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವರು, ಹೌದಲ್ಪ, ಬಾಗಲಕೋಟೆ ಹೋದಿಲ್ಲ, ಅವ್ರ ಮನೆಗೆ ನಾವು ಅವ್ರ ಮನೆ ಗುರುಗಳು ನಾವು. ಅವ್ರಿಗೆ ಗೊತ್ತಿದೆ ಯಾರ್ದಾರ ಮನೆಗೆ ಹೋಗಿ ಹಣ ಕೇಳಿವಿ ಅಂದ್ರೆ ಅವ್ರು ಹೇಳಬೇಕಾದ್ರೆ ಅವ್ರು ಕೇಳಿದಷ್ಟು ಬಹುಮಾನ ಕೊಡ್ತೀವಿ ನಾವು. ಕಾರಣ ಇಷ್ಟೇ, ಧರ್ಮಗುರುಗಳಾದವರು ಧರ್ಮವನ್ನು, ನೀತಿಯನ್ನು, ಶಾಸ್ತ್ರವನ್ನು, ಆಧ್ಯಾತ್ಮವನ್ನು ಬೋಧಿಸಿ ಮಾರ್ಗದರ್ಶನ ಮಾಡಬೇಕಾದಂಥ ಕೆಲಸ. ಈ ಒಂದು ಅರ್ಥ ಮಾಡಿರಿ, ಹಿಮಾಲಯ ಅಂತಿದೆ, ಹಿಮಾಲಯಕ್ಕೆ ನೆಗಡಿ ಆದರೆ ಯಾರು ಮೂಗು ಒರೆಸ್ತಾರಪ್ಪ? ಒರೆಸ್ತೇನಪ್ಪ ಫೋಟೋಗ್ರಾಫರ್. ಹಿಮಾಲಯಕ್ಕೆ ನೆಗಡಿ ಆದರೆ ಯಾರೂ ಒರೆಸೋಕ್ಕಾಗಂಗಿಲ್ಲ. ಆಗುತ್ತದ? ಹಿಮಾಲಯಕ್ಕೆ ನೆಗಡಿನ ಆಗಂಗಿಲ್ಲ ಬೇಡ. ಅದಕ್ಕೂ ಒಂದು ವೇಳೆ ನೆಗಡಿ ಆದರೆ ಯಾರು ಮೂಗು ಒರೆಸೋರು ಅಂತ ಕೇಳಿದ ನನಗೆ. ದೊಡ್ಡವರು ದಾರಿ ತಪ್ಪಿದರೆ ಬುದ್ಧಿ ಹೇಳೋರು ಯಾರು ಅಂತ ಅದ್ರ ಅರ್ಥ. ದೊಡ್ಡವರು ದಾರಿ ತಪ್ಪಿದರೆ ಬುದ್ಧಿ ಯಾರು ಹೇಳಕ್ಕೆ ಬರೋಂಗಿಲ್ಲ. ಹಿಮಾಲಯಕ್ಕೆ ನೆಗಡಿ ಆದರೆ ಯಾರೂ ಮೂಗು ಒರೆಸೋಕ್ಕಾಗಲ್ಲ. ಚಂದ್ರನಿಗೆ ಚಳಿ ಆದರೆ ಯಾರೂ ಕಂಬಳಿಯನ್ನು ಹೊಚ್ಚಕ್ಕಾಗಂಗಿಲ್ಲ. ಅದಕ್ಕೆ ದೊಡ್ಡವರಾದರೂ ದಾರಿ ತಪ್ಪಬಾರದು ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಸಂದೇಶ ಇವತ್ತು ನಮ್ಮ ಹಿರಿಯ ನಾಗರಿಕರ ಸಂರಕ್ಷಣಾ ಸಮಾವೇಶದ ಮೂಲಕ ನಿಮಗೆಲ್ಲ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದವರೆಲ್ಲ ಗಟ್ಟಿಯಾಗಿ ಕೂತ್ಕೊಂಡರು. ಇವೆಲ್ಲ ಗಟ್ಟಿ ಕಾಳುಗಳು. ಇವತ್ತು ಉದ್ಘಾಟನೆ ಮಾಡೋರೊಬ್ಬರ ಹೆಸರಿದ್ದು, ಇನ್ನೊಬ್ಬರು ಯಾರೋ ಹೆಸರಿದ್ದು. ಆದರೆ ಆ ಕಾರ್ಯಕ್ರಮ ಯಾರಿಂದ ಉದ್ಘಾಟನೆ ಆಗಬೇಕಂತ ಶಿವನ ಇಚ್ಛೆ ಇದೆ. ಅದು ಉಮಾಪತಿ ಅಜ್ಜನ ಇಚ್ಛೆ ಇದೆ. ಅದು ಅವರಿಂದಲೇ ಉದ್ಘಾಟನೆ ಆಗುವಂಥದ್ದು. ಅದು ಹಿರಿಯ ನಾಗರಿಕರಲ್ಲೇ ಬಹಳಷ್ಟು ದೊಡ್ಡ ವ್ಯಕ್ತಿಗಳವರು. ನಮ್ಮೂರಿನ ಬೀಗರವರು ಅಡಗತ್ತಿ ಮನೆತನಕ್ಕೆ ಇವರ ಸಹೋದರಿಯನ್ನು ಕೊಟ್ಟಾರ, ಇವ್ರ ತಂಗಿ ಕೊಟ್ಟಾರ. ನಿಮಗೆ ಹೇಳ್ತೀನಿ, ಇಂಥ ವ್ಯಕ್ತಿ ಹುಡುಕ್ಯಾಡಲು ಸಿಗಲ್ಲ ನಿಮಗೆ. ನಾನೇನು ಮುಖಸ್ತುತಿ ಮಾಡೋಕತ್ತಿಲ್ಲ. ಅವ್ರ ತಂಗಿ ದಿನ ಮುಂಜಾನೆ 8 ಗಂಟೆಗೆ ಅವ್ರ ತಂಗಿಗೆ ಫೋನ್ ಮಾಡ್ತಾರೆ. ಗಂಗಾಧರನ ಹೆಂಡತಿ ಇವ್ರ ತಂಗಿ, ಅವ್ರ ತಂಗಿಗೆ ದಿನ ಮುಂಜಾನೆ ಫೋನ್ ಮಾಡ್ತಾರೆ 8 ಗಂಟೆ. ಒಂದು ದಿವಸ ತಪ್ಪಂಗಿಲ್ಲ. ದೇವರ ಪೂಜೆ ಆದ ಮೇಲೆ ಫಸ್ಟ್ ಫೋನ್ ಮಾಡಿದ ಅವ್ರ ತಂಗಿಯವರು. ಮತ್ತು ಆ ತಂಗಿ ಮನೆಗೆ ಬಂದರೆ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದು ಸತ್ಯವಾಗಿರುವಂಥ ಮತ್ತು ಇಂಥ ವ್ಯಕ್ತಿಗಳು ಸಿಗೋಕ್ಕೆ ಸಾಧ್ಯನಾ? ಮತ್ತು ಇಂಥವರಿಂದಲೇ ಈ ಧರ್ಮ ಸಮಾರಂಭ ಉದ್ಘಾಟನೆ ಆಗಬೇಕಾಗಿತ್ತು ಅನ್ನುವಂಥದ್ದು ಶಿವನ ಇಚ್ಛೆ ಇದ್ದಾಗ ನಾನು, ನೀನು, ನೀವು ಯಾರೂ ನಿಲ್ಲಿಸಲು ಸಾಧ್ಯ ಇಲ್ಲ. ಅದು ನಿಜವಾಗಿ ಈ ಕಾರ್ಯಕ್ರಮದ ಹಿರಿಮೆಯನ್ನು, ಗರಿಮೆಯನ್ನು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ನಮ್ಮ ನಟೇಶ್ ಅವರು ಮಾತನಾಡಿದ್ರು, ಎಷ್ಟು ಅದ್ಭುತವಾಗಿ ಮಾತನಾಡಿದ್ರು. ಕೇವಲ ಮಾತುಗಳನ್ನು ಕೇಳಿ ಆ ಮಾತುಗಳನ್ನು ಮರೆತು ಹೋಗಬೇಡಿ. ಯಾಕಂದರೆ ಇವುಗಳು ನಮಗೆ ದಾರಿ ದೀಪಗಳಿದ್ದ ಹಾಗೆ. ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ರಸ್ತೆಯೇ ಬೆಳಕು ಕಾಣಲಿ ಅಂಥೇಳಿ ಸರ್ಕಾರ ಇವತ್ತು ಕಂಬಗಳನ್ನು ಹಾಕಿ ಆ ಕಂಬಗಳಿಗೆ ಲೈಟನ್ನು ಹಾಕಿರ್ತಾರೆ. ಒಂದು ಲೈಟ್ ನಿಮ್ಮ ಮನೆ ಮುಂದೆ ಹಚ್ಚಿಲ್ಲ ಅಂದ್ರೆ ಫೋನ್ ಮಾಡಿ KEB ಕರೆಸಿ ಲೈಟ್ ಹಾಕಿಸ್ತಾರೆ. ಹೌದಲ್ಲ? ಲೈಟ್ ಹಾಕಿಸ್ಕೊಂಡು ಎದಕ್ಕೆ? ದಾರಿ ದೀಪ, ನಿಮಗೆ ದಾರಿ ತೋರಿಸುವಂಥ ದೀಪಗಳು. ಅವು ಹೋದ್ಬಿಟ್ರೆ ನಿಮಗೆ ದಾರಿನೇ ಇಲ್ಲ ಅಂತ. ಹಾಗಾದರೆ ಇಷ್ಟು ದೊಡ್ಡದಾಗಿರುವಂಥ ಸಮಾರಂಭ ನಿಮಗೆ ನಿಜವಾಗಿರುವಂಥ ದಾರಿ ದೀಪವನ್ನು ತೋರಿಸುವಂಥ, ಬೆಳಕನ್ನು ತೋರಿಸುವ ಸಮಾರಂಭಗಳು ಅಂತ ನೀವು ಯಾಕೆ ಅದನ್ನ ಹಚ್ಕೊಂಡಂಗಿಲ್ಲ, ಯಾಕೆ ಅದನ್ನು ಒಪ್ಕೊಂಡಂಗಿಲ್ಲ, ಯಾಕೆ ಅದನ್ನು ತಿಳ್ಕೊಂಡಂಗಿಲ್ಲ ಅಂತ ಸ್ವಲ್ಪ ಅರ್ಥ ಮಾಡಿ ನೋಡಿ.
ಮನಸ್ಸನ್ನು ಯಾವಾಗ ನಾವು ತೆರಿತೀವಿ ಆಗ ಭಗವಂತ ನಮ್ಮ ಹತ್ರ ಬರ್ತಾನಂತ. ನಾವು ಒಂದು 10 ಹೆಜ್ಜೆ ಭಗವಂತನೆಡೆಗೆ ಇಟ್ಟರೆ ಭಗವಂತ 100 ಹೆಜ್ಜೆ ನಮ್ಮ ಹತ್ರ ಇಡ್ತಾನಂತೆ. ದೇವವಾಣಿಯಾಗಿರುವಂಥದ್ದು, ಇದನ್ನು ಮರಿಬೇಡಿ. ಈಗ ತಾನೇ ನಮ್ಮ ವಿದ್ಯಾರ್ಥಿಗಳಾದವರು ಈ ದೊಡ್ಡ ಮಠದ ಸ್ವಾಮಿಗಳಾಗ್ಯಾರ. ದುದನಿ ಮಠ ಅಂದರೆ 100 ಎಕರೆ ಇರುವಂಥ, ಅದು ನೀರಾವರಿ ಪ್ರದೇಶದ ಹೊನ್ನನ್ನು ಬೆಳೆಯುವಂಥ ಸ್ವಾಮಿಗಳವರು. ಅವ್ರದ್ದು ಊರು ಆಂಧ್ರ ಪ್ರದೇಶ, ಅಧ್ಯಯನ ಮಾಡಿದ್ದು ಕರ್ನಾಟಕ, ಮಠಕ್ಕೆ ಆಗಿದ್ದು ಮಹಾರಾಷ್ಟ್ರ. ನಮ್ಮ ವಿದ್ಯಾರ್ಥಿಗಳ ಆಗ್ಯಾರಂದರೆ ನಮಗೊಂದು ಗೇಣು ಹೊಲ ಇಲ್ಲ, ನಮ್ಮ ಊರಿಗೆ ನಮ್ಮ ಮಠಕ್ಕೆ ಗೇಣು ಹೊಲ ಇಲ್ಲ. ಆದರೆ ಇಂಥ ಸಂಪದ್ಭರಿತವಾಗಿರುವಂಥ ಮಕ್ಕಳು ಇವತ್ತು ಸುಮಾರು 100 ಜನ ಸ್ವಾಮಿಗಳು ಕರ್ನಾಟಕದ ತುಂಬ ನನ್ನ ಕೈಯೊಳಗೆ ವಿದ್ಯಾರ್ಜನೆಯನ್ನು ಮಾಡಿ ಮಠಾಧಿಪತಿಗಳಾಗರ. ಮುಂದಿನ ಇತಿಹಾಸ ಏನು ಹೇಳ್ತಿದ್ರೆ, ಇಂಥ ಒಬ್ಬ ಸ್ವಾಮಿ ಇದ್ದ ಈ ಊರಾಗ, ಆತನ ಕೈಯಲ್ಲಿ ಕಲಿತು ಹೋದ ವಿದ್ಯಾರ್ಥಿ ಇಷ್ಟು ಮಠಗಳಿಗೆ ಆಗ್ಯಾರ ಅಂತ ಇತಿಹಾಸ ತನ್ನ ಸತ್ಯವನ್ನು ತೋರಿಸುತ್ತೆ. ಇದನ್ನು ಯಾರೂ ಅಳಿಸೋಕ್ಕಾಗಂಗಿಲ್ಲ. ನೀವು ಕೆಡಿಸ್ಬೋದು ಏನಾದರೂ, ಆದರೆ ಇದನ್ನೇನು ಕೆಡಿಸೋಕ್ಕಾಗತ್ತೆ? ಆಗಂಗಿಲ್ಲ. ಅದಕ್ಕೆ ಹೇಳ್ತೀನಿ, ಮಾತನಾಡುವುದೇ ಸಾಧನೆಯಾಗಬಾರ್ದು, ಮಾತನಾಡುವುದೇ ಸಾಧನೆಯಾಗಬಾರ್ದು. ಸಾಧನೆಗಳು ಮಾತನಾಡಬೇಕು ಅನ್ನೋದನ್ನು ಇವತ್ತು ನಾವು ನೋಡಿದಾಗ, ಕೇಳಿದಾಗ ನಿಜವಾಗೂ ನಮ್ಮೂರಿಗೆ ನಮಗೆ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಬಹಳಷ್ಟು ಮಾತನಾಡ್ತಾ ಹೋದರೆ, ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಹೋದರೆ ಅದು ನಿಮ್ಮೆಲ್ಲರಿಗೂ ಅಪತ್ಯ ಅನಿಸುತ್ತೆ. ಕಾರಣ ಇಷ್ಟೇ, ಬಹಳ ವೇಳೆಯಾಗಿದೆ, ಕೇಳುವವರ ಸಂಖ್ಯೆ ಕಮ್ಮಿ ಇರ್ಬೋದು. ಆದರೂ ಸಹ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರು, ತ್ಯಾಗಿಗಳು, ದಾನಿಗಳು, ಧರ್ಮವಂತರು ನಮ್ಮ ಮುಂದಿದ್ದಾರೆ. ಶಾಬಾದಿ ಮಠರು ಅಂದರೆ ನಮ್ಮ ಊರಿಗೆ ದೊಡ್ಡ ಶ್ರೀಮಂತರು. ಗದಿಗೆಯಲ್ಲಿ ಜಂಗಮ ಕುಲದಲ್ಲಿ ಅತ್ಯಂತ ಶ್ರೀಮಂತರು. ವರ್ಷಕ್ಕೆ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ ಪ್ರಿಂಟ್ ಮಾಡಿದರೆ 5-6 ಕೋಟಿ 8 ಕೋಟಿ ರೂಪಾಯಿದಷ್ಟು ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಮೈಸೂರಿಂದ ಹಿಡ್ಕೊಂಡು ಬೀದರ್ವರೆಗೆ ಹಂಚುತ್ತಾರೆ. ಅವ್ರ ಪುಸ್ತಕ ಮುದ್ರಣದಲ್ಲಿ ಒಂದು ರೀತಿ ದೊಡ್ಡದಾಗಿರುವಂಥ ಮಹಾಶಕ್ತಿಯವರು. ಅವ್ರ ತಂದೆಯವರು ಬಸವರಾಜವರು ಇದ್ದಾಗ ನನ್ನ ಮಠದ ಏನಾದರೂ ಸಮಾರಂಭ ಇದ್ರೆ ಮಾಡಿ ಕೊಡಿ ಅಂದಾಗ, ಏನು ಬೇಕಾದ ಹೇಳ್ರಿ ಬುದ್ಧಿ ಮಾಡಿಕೊಡ್ತೀನಿ ಅಂದರು. ಅವರು ಕಾಲಾಂತರದಿಂದ ಕಾಲವಾಗಿ ಹೋದರು. ನಾವು ಹೇಳಿದ ಮಾತನ್ನು ಸಣ್ಣ ಏನು ಕೆಲಸಗಳು ಮಾಡಿಕೊಟ್ಟಿದ್ರು. ಇಂಥ ಒಂದು ದೊಡ್ಡ ಸಮಾರಂಭ ಮಾಡ್ತಾಯಿದ್ದೀವಿ, ಪ್ರಶಾಂತನಿಗೆ ಕರೆ ಹೇಳಿದ್ವಿ. ನಾವು ನಮ್ಮ ಹತ್ರ ಕರೆದ್ರೆ ಬರೀ ಫೋನಲ್ಲಿ ಅವ್ರು ಬರಲಿಲ್ಲ. ಹೇಳ್ರಿ ಬುದ್ಧಿ ಏನು ಮಾಡಬೇಕು ಅಂತ ಫೋನಲ್ಲೇ ಮಾತಾಡಿದ್ರೆ, ಹೇಳಿದ್ರು ಬುದ್ಧಿ ನಾನು ಪತ್ರಿಕೆ ಮಾಡ್ಬೇಕಪ್ಪ, ಅದು 24 ಪುಟ ಆಗುತ್ತೆ ನೋಡು ಅಂದೆ. ದೊಡ್ಡದಾಗ ನಾನು ಹೇಳಿದ್ದು ಇಂಥ ಪತ್ರಿಕೆ ನಿಜವಾಗಿ ಸತ್ಯವಾಗಿ ಹೇಳ್ತೀನಿ, ಈ ಪುಸ್ತಕದ ಪತ್ರಿಕೆ ಇಂಥದ್ದು ಇರಬೇಕು ನಾನು ಹೇಳಿದಿಲ್ಲ. ಆದರೆ ಅವರು ಮಾಡಿಕೊಟ್ಟಾರಲ್ಲ, ಇವತ್ತು ನಮಗೆ ಎಲ್ಲ ಜಗದ್ಗುರು ಹೇಳಿದರು, ಏನು ಪತ್ರಿಕೆ ಮುದ್ರಣ ಮಾಡಿದ್ದಾರೆ ನೀವು ಸ್ವಾಮಿಗಳು, ಇಂಥ ಒಂದು ಪುಸ್ತಕನೇ ರೂಪದಲ್ಲಾಗಿದೆ. ಅದು ಉಮಾಪತಿ ಅಜ್ಜನ ಆದೇಶ ಆಗಿರಬೇಕು, ಅವರ ತಂದೆಯ ಒಂದು ಮಾತರು ಬಂದಿರಬೇಕನ್ಸುತ್ತೆ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಲ್ ಪೋಸ್ಟರ್ ಮತ್ತು ಈ ಪತ್ರಿಕೆಗಳನ್ನು ಮಾಡಿ ಕೊಟ್ಟಾರಲ್ಲ. ಯಾರು ಕಷ್ಟದಲ್ಲಿ ನಮಗೆ ಸಹಾಯ ಮಾಡಾರಲ್ಲ, ಒಂದು ತುತ್ತ ಅನ್ನ ಕೊಟ್ಟು ನೆನೆಸ್ತಿದ್ರೆ ದೇವ್ರ ಮೆಚ್ಚಂಗಿಲ್ಲ. ಸಮಾಜ ಹೋಗಲಿ ಬಿಡಿ, ದೇವ್ರ ಮೆಚ್ಚಂಗಿಲ್ಲ. ಆ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಅನ್ನ ಕೊಟ್ಟವರು, ದಾನ ಮಾಡಿದವರು, ಧರ್ಮ ಕಾರ್ಯ ಮಾಡಿದರು, ನಮಗೆ ಶಕ್ತಿಯನ್ನು ತುಂಬಿದವನ್ನ ಮರೆಯಲು ನಾನು ಎಂದೂ ಸಾಧ್ಯ ಇಲ್ಲ. ಅವನು ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಆತನ ಬಗೆಗೆ ಆಡುವ ಮಾತು ನನ್ನ ಅತ್ಯಂತ ಹೃದಯಪೂರ್ವಕವಾಗಿ ಬಂದಿರ್ತಾವೋ ಅನ್ನುವಂಥ ಮಾತು ನಾವೇನು ಮನಸ್ಸಾರೆ ಬಯಸ್ತೀವಲ್ಲ, ಒಂದು ಪೂಜೆ ಮಾಡುವಾಗ ಅಂಥ ಸಂಕಲ್ಪ ಅವರ ಮನತನಕ್ಕೆ ಅನ್ನವನ್ನು, ಶಕ್ತಿಯನ್ನು, ಬುದ್ಧಿಯನ್ನು, ಸದಾ ಸಕಲೇಶ್ವರನ ಪ್ರಾಪ್ತಿ ಆಗಲಿ ಅನ್ನುವಂಥ ಹರಕೆ ಇದೆಯಲ್ಲ, ಅದು ಅವರ ಮನತನಕ್ಕೆ ಎಲ್ಲ ಕೊಟ್ಟಂಥ ಪುಣ್ಯಾತ್ಮರ ಮನತನಿಗೆ ಸಿಗಲಿ, ಧಾರ ಎರೆದು ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ AC ಪಾಟೀಲ್ ಸಾಹೇಬರು ಬಂದಾರ. ನಾಳೆ ಬರಬೇಕಾಗಿತ್ತು. ಭಾಳ ಜನ ನಾಳೆ ಮದುವೆ ಸಮಾರಂಭಗಳದಾವ, ಸಂಬಂಧಿಕರ ಮದುವೆ ಸಮಾರಂಭ, ಹಾಗಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಸಹ ಹೋದ ವರ್ಷ ಗದಗ ಪಟ್ಟಣದ ನಮ್ಮ ಶ್ರೀಮಠದ ಪುಣ್ಯಾರಾಧನೆಯ ಒಟ್ಟಾರೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಸೋಹ ₹1 ನಮ್ಮ ಕಡೆ ಹಾಕ್ಸಿಲ್ಲ. ಅವರು ಅದು ವ್ಯವಸ್ಥೆಯನ್ನು AC ಪಾಟೀಲ್ ಸಾಹೇಬರು ಮತ್ತು ಅವ್ರ ಕುಟುಂಬದವರು ಮಾಡಿ ಕೊಟ್ಟಾರಲ್ಲ. ಅನ್ನ ನೀಡಿರುವಂಥವ್ರು ಇವರು ದೊರೆಗಳಿಗೆ ಸಮಾನವಾದವರು. ಅಂಥ ದೊರೆಯ ಮನೆತನ ಸದಾ ಸಮೃದ್ಧಿಯಿಂದ ಇರಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ, ಇಲ್ಲಿರುವಂಥವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ಹೆಸರು ಇಲ್ಲ ಅಂತ ಯಾರೂ ಭಾವಿಸಬೇಡಿ. ನೀವು ಕೊಟ್ಟಿಲ್ಲ ಅಂದರೂ ಸಹ ನಿಮ್ಮ ಮನಸ್ಸು ನಮ್ಮ ಹತ್ರ ಇದೆಯಲ್ಲ, ಅದೇ ದೊಡ್ಡ ಕೊಡುಗೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಭಗವಂತನ ಕೃಪಾಶೀರ್ವಾದ ಸದಾ ಇರಲಿ.
ಇನ್ನೊಂದು ವಿಶೇಷವಾಗಿರುವಂಥ ಸೂಚನೆ ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಾರಂಭ ಆಗುತ್ತೆ. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಇದೇ ಮಾನವ ಧರ್ಮ ಮಂಟಪ ವೇದಿಕೆಯಿಂದ ಪ್ರಾರಂಭ ಆಗುತ್ತೆ. 500 ಜನ ಸುಮಂಗಲಿಯರು ಕುಂಭವನ್ನು ಹೊತ್ಕೊಂಡು ಬರ್ತಾರೆ. ಕಳಸ ಕನ್ನಡಿಯನ್ನು ಹೊತ್ಕೊಂಡು ಇಲ್ಲಿಂದ ಸಾಗಿರುವಂಥ ಅಡ್ಡಪಲ್ಲಕ್ಕಿ 5 ಜನ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಾರಂಭವಾಗಿ ಅದು ಕೊನೆ ಆಗೋದಿಲ್ಲಂದರೆ ಸೂರ್ಯ ಜುತ್ತಿ ಹಿರೇಮಠದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಅದು ಹೇಗೆಂದರೆ ದಾರಿಯನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೇವೆ, ಎಲ್ಲರೂ ಇದನ್ನು ಸಹಕರಿಸಬೇಕು. ಯಾಕೆ ಅಂದರೆ ಇಷ್ಟು ಉರಿ ಬಿಸಿಲಿರುವಂತಹದ್ದು, ಬಿಸಿಲಿನಲ್ಲಿ ಜಗದ್ಗುರು ಮಹಾಸನ್ನಿಧಿಯವರಿಗೂ ಕೂಡ ಬಹಳ ತೊಂದರೆಯಾಗುತ್ತೆ ಆರೋಗ್ಯದ ಬಾಧೆಯಿಂದ. ಅಷ್ಟೇ ಅಲ್ಲದೆ ತಾಯಂದಿರು 500 ಕುಂಭವನ್ನು ಹೊತ್ಕೊಂಡು ಎಷ್ಟೋ ಜನ ತಾಯಂದಿರು, ಎಷ್ಟೋ ಜನ ಅಲ್ಲ, ಬಹುತೇಕ ಎಲ್ಲ ತಾಯಂದಿರು ಕಾಲೊಳಗೆ ಏನೂ ಹಾಕಂಗಿಲ್ಲ. ಅವರು ಕುಂಭ ಹೊತ್ತಾಗ ನನಗೆ ಗೊತ್ತೈತಿ. ಅವರ ಆರೋಗ್ಯವನ್ನು ನಾವು ಗಮನಿಸಬೇಕು, ಸನ್ನಿಧಿಯವರ ಆರೋಗ್ಯವನ್ನು ಗಮನಿಸಬೇಕು. ಸನ್ನಿಧಿಯವರು ಮಾತಾಡ ನೋಡ್ರಿ ಸ್ವಾಮಿಗಳೇ, ಭಾಳ ಹೊತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಬೇಡ್ರಿ, ಸಣ್ಣದು ಮಾಡಿರಿ, ಮೊಟಕು ಮಾಡಿರಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿಂದ ಹೊರಟಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಇದೇ ಮುಖ್ಯ ರಸ್ತೆ ಮೂಲಕ ಹಳೆಯ ಪಂಚಾಯತಿಯ ಮುಂದೆ ಸಾಗಿ ಮುಂದೆ ಮಠದ ಕಡೆ ಅಂದರೆ ಮಠದ ಪಾಲಗಟ್ಟಿದೆಯಲ್ಲ ಅಲ್ಲಿ ಹೊರಳಿ ನೇರವಾಗಿ ಅಲ್ಲಿಂದ ಸಾಗಿ ಮುಂದೆ ಅಲ್ಲಿ ಬಜಾರ ಬಸವೇಶ್ವರ ದೇವಸ್ಥಾನದ ಮೂಲಕವಾಗಿ ಶ್ರೀಮಠವನ್ನು ತಲುಪುತ್ತೆ ಅನ್ನುವಂಥ ಸೂಚನೆಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ. ಮತ್ತೆ ಸುತ್ತಲೂ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾಯಿದ್ರು, ಎಲ್ಲ ಹಿರಿಯರು, ಎಲ್ಲ ಯುವಕರು ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ತಾವುಗಳೆಲ್ಲ ಶ್ರೀಮಠದ ಹತ್ತಿರಕ್ಕೆ ಬಂದು ಅಲ್ಲಿ ಸಾಕಷ್ಟು ವೇಳೆ ಆಗಲಿ ಸಹ ಇಲ್ಲ, ದಾರಿಯ ಉದ್ದಕ್ಕೂ ನಿಮಗೆ ನಿಲ್ಲಿಸಿ ನಿಮಗೆ ಅನುಕೂಲ ಆಗುವಂಥ ಪ್ರದೇಶ ನೀವು ಅಡ್ಡಪಲ್ಲಕ್ಕಿಯ ಪೂಜೆಯನ್ನು, ಜಗದ್ಗುರುಗಳ ಸೇವೆಯನ್ನು, ದರ್ಶನವನ್ನು ಪಲ್ಲಕ್ಕಿಯಲ್ಲಿ ಕಾಣಬೇಕು ಅನ್ನುವಂಥ ಸೂಚನೆಯನ್ನು. ಯಾಕಂದರೆ ಈಗಾಗಲೇ ಊರಿನ ಎಲ್ಲ ಪ್ರದೇಶದಲ್ಲಿ ದೊಡ್ಡದಾಗಿರುವಂಥ ರಸ್ತೆಗಳು ಚಿಕ್ಕದಾಗಿ ಹೋಗಿವೆ. ಮನೆಗಳ ಮುಂದೆ ದೊಡ್ಡ ದೊಡ್ಡ ಕಟ್ಟಿಯನ್ನು ಕಟ್ಟಿ ಒಂದು ಸಣ್ಣ ಆಟೋ ಕೂಡ ಹೋಗದ ಹಾಗೆ ಮಾಡಿರುವಂಥದ್ದು ಕಾಣ್ತೀವಿ. ಇದೆಲ್ಲ ದೃಷ್ಟಿಯಿಂದ ಪಲ್ಲಕ್ಕಿ ಸಾಗಲಿಕ್ಕೆ ಬಹಳ ಕಷ್ಟ ಅನಿಸುತ್ತೆ. ತಾಯಂದ್ರ ಹೋಗಿ ಮತ್ತೆ ವಾಪಸ್ ಒಂದು 5 ಪಲ್ಲಕ್ಕಿಗಳು ಹೋಗೋದಂದರೆ ಅದು ಅಡ್ಡವಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದಕ್ಕಾಗಿ ತುಂಬ ವೇಳೆ ಆಗುತ್ತೆ ಅನ್ನುವಂಥ ಎಲ್ಲದನ್ನೂ ಗಮನದಲ್ಲಿಟ್ಟುಕೊಂಡು, ಸನ್ನಿಧಿಯವರ ಮಾತನ್ನೂ ಸಹ ಗಮನದಲ್ಲಿಟ್ಟುಕೊಂಡು ಇಷ್ಟು ಕಾರ್ಯವನ್ನು ನಾವು ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸರ್ವಾನುಮತ, ನಿಮ್ಮೆಲ್ಲರ ಒಪ್ಪಿಗೆ ಇರಬೇಕು. ತಾವು ಅದರೆಲ್ಲ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದರಿಂದ ನಮಗೆ ಸುಭಿಕ್ಷೆ ಅನ್ನುವಂಥ ಬಹಳ ಹೊತ್ತು ಅವರ ಕುಳಿಸಿ ಅವರ ಮನಸ್ಸಿಗೆ ನೋವು ಮಾಡಿ ಒತ್ತಡವನ್ನು ಹೇರಿ, ಯಾಕಂದರೆ ರಂಭಾಪುರಿ ಜಗದ್ಗುರುಗಳಿಗೆ 70 ವರ್ಷ, ಇನ್ನು ಕಾಶಿ ಜಗದ್ಗುರುಗಳಿಗೆ 82 ವರ್ಷ ವಯಸ್ಸು ಹೆಚ್ಚಾಗಿರುವಂಥ ಜಗದ್ಗುರುಗಳಿಗೆ ಅವರಿಗೂ ಬಾಧೆಯಾಗುವಂಥದ್ದನ್ನು ಅಲ್ಲಲ್ಲಿ ಅವರು ಹೇಳುವ ಪ್ರಸಂಗವನ್ನು ಕೇಳಿದ್ದೇವೆ. ಆದಷ್ಟು ಕಮ್ಮಿ ಮಾಡಿರಿ ಅಂತ ಸಂದೇಶವನ್ನು ಕೊಟ್ಟ ಕಾರಣಕ್ಕಾಗಿ ಈ ಪಲ್ಲಕ್ಕಿಯನ್ನು ಇದೇ ರಸ್ತೆಯಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಮೋಜು ಮಜಲು ಮತ್ತು ತುಂಬಿದ ಕೊಡ ಮತ್ತು ಆರತಿ 5 ಪಲ್ಲಕ್ಕಿಗಳನ್ನು ಸಹಿತವಾಗಿ ಎಲ್ಲ ಪೂಜ್ಯರ ಮುಂದಾಳತ್ವದಲ್ಲಿ ಪಲ್ಲಕ್ಕಿಯನ್ನು ಶ್ರೀಮಠಕ್ಕೆ ಬರಮಾಡಿಕೊಂಡು ಅವರು ಮತ್ತೆ ಮುಖಾರ್ಜನೆಯನ್ನು ಮಾಡಿದ ಮೇಲೆ, ಗದ್ದಿಗೆ ಮೇಲೆ ಅಂತರಾಕ್ಷತೆಯನ್ನು ಹಾಕಿದ ಮೇಲೆ, ಮುಖಾರ್ಜನೆಯಾದ ಮೇಲೆ ಮತ್ತೆ ನೂತನ ರಥವನ್ನು ಅಲ್ಲೇ 5 ಗಾಲಿ ಉಳ್ಳಿಸಿ ಸನ್ಮಾನ್ಯ ಶಂಕರ್ ಮಹಾದೇವ ಬಿದರಿಯವರು, ನಮ್ಮ ಸಮಾಜದ ಇವತ್ತು ಕರ್ನಾಟಕ ರಾಜ್ಯದ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಅವರು ಬರ್ತಾರೆ. ಅವರೇ ಮೊದಲು ರಥ ಎಳಿತಾರೆ, ಸನ್ನಿಧಿಯವರು ಅಕ್ಷತೆ ಹಾಕ್ತಾರೆ. 5 ಗಾಲಿ ರಥವನ್ನು ಉರುಳಿಸಿದ ಮೇಲೆ ಮತ್ತೆ ನೇರವಾಗಿ ಧರ್ಮ ಸಮಾರಂಭಕ್ಕೆ ವೇದಿಕೆಗೆ ಬಂದು ಧರ್ಮ ಸಮಾರಂಭ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಆದಮೇಲೆ ಕೆಲವು ಪೂಜ್ಯರು, 2 ಪೂಜ್ಯರು ಮಾತಾಡ್ತಾರೆ, ಶಂಕರ್ ಬಿದರಿಯವರು ಮಾತಾಡ್ತಾರೆ. ಮತ್ತೆ ಯಾರಿಗೂ ಮಾತನಾಡುವ ಅವಕಾಶ ಇರುವುದಿಲ್ಲ. ಆ 59 ಜನ ರಥಕ್ಕೆ ಕೊಟ್ಟ ದಾನಿಗಳು ವೇದಿಕೆ ಮೇಲ್ತಾರೆ, ದಂಪತಿಗಳ ಸಹಿತವಾಗಿ. ಆ ಎಲ್ಲ ದಾನಿಗಳು ನಾಳೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಸೂಚನೆಯನ್ನು ಕೊಡ್ತಾ ಅವರಿಗೆ ನಾವೀಗಾಗಲೇ ತಿಳಿಸಿದ್ದೇವೆ. ಅವರೆಲ್ಲರಿಗೂ 5 ಜನ ಜಗದ್ಗುರುಗಳ ಮೂಲಕವಾಗಿ ಆಶೀರ್ವಾದ ಆಗೋದಕ್ಕೆ ನಾನು ರಾಜಕಾರಣಿಗಳನ್ನ ಎಷ್ಟು ಬೇಕೋ ಅಷ್ಟೇ ನಾನು ಆಹ್ವಾನದಲ್ಲಿ ಇಟ್ಕೊಂಡಿನಿ. ನಮ್ಮ ರಥ ನಿರ್ಮಾಣ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರದರಲ್ಲ, ಅವನ್ನ ಸಮಾರಂಭದಲ್ಲಿ ಕುಳಿಸಿದ್ರೆ ಹೀಗೆ ಇಷ್ಟು ಗಂಟೆಗಳ ಕಾಲ ಕುಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ರಾಜಕಾರಣಿಗಳು ಬಂದರೆ ನಾನು ಅಲ್ಲಿ ಹೋಗಬೇಕು, ನಾನು ಇಲ್ಲಿ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾರಲ್ಲ, ಒಬ್ಬರೇ ಹೋಗಲ್ಲ, ಮತ್ತು ಕುಂತವ್ರನ್ನ 10 ಮಂದಿ ಕರ್ಕೊಂಡು ಹೋಗ್ತಾರೆ. ಆ ಕೆಲಸ ಆಗೋದು ಬೇಡ. ಅವರು ಬರಲಿ, ಬಂದು ತಮ್ಮ ಮಾತುಗಳನ್ನಾಡಿ ವಿನಯದಿಂದ ಇದ್ದು
ಧರ್ಮಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಒಟ್ಟಾರೆಯಾಗಿ ತಾವು ನಾಳಿನ ಸಮಾರಂಭದಲ್ಲಿ ಯಥೋಚಿತವಾಗಿ ತಾವೆಲ್ಲ ಪಾಲ್ಗೊಳ್ಳ್ರಿ ಎನ್ನುವಂಥ ಸಂದೇಶವನ್ನು ಕೊಟ್ಟು ಎಲ್ಲರಿಗೂ ಗವಿಸಿದ್ದೇಶ್ವರ ಅನುಗ್ರಹ ಆಶೀರ್ವಾದ, ಆ 5 ಜನ ಜಗದ್ಗುರುಗಳ ಆಶೀರ್ವಾದ ಸದಾ ಇರಲಿ. ಪುಣ್ಯಾತ್ಮ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಶ್ರೀಮಠಕ್ಕೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೊಟ್ಟು, ಮತ್ತು ಶ್ರೀಗಳು ಶ್ರೀಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಲಿ. ಎಲ್ಲರಿಗೂ ಶ್ರೀಮಠ ತೆರೆದು ಬಾಗಿಲಾಗಿ ಪ್ರಸಾದ ವ್ಯವಸ್ಥೆ ಮಾಡಿದೆ. ನೀವು ಬಂದರೂ ನಿಮಗೆ ಕೊಡ್ತೀವಿ. ನಾವು ಸ್ವಲ್ಪ ಪ್ರಮಾಣ ಮಾಡಿಸೀವಿ. ನಿಮಗೆ ದೊಡ್ಡ ಪ್ರಮಾಣದಲ್ಲಿ ದಾಸೋಹವನ್ನು ಅನ್ನದಾನೇಶ್ವರ ದಾಸೋಹ ನಿಲುವೆ ಮಾಡಿವಿ. ಅಲ್ಲಿ ನೀವು ಮಠದ ಪ್ರಸಾದವನ್ನು ಸಾಕಷ್ಟು ಸ್ವೀಕಾರ ಮಾಡಿ ಸಂತೃಪ್ತಿಯಿಂದ ಹೋಗಬೇಕು. ಸಂಜೆ 6:30 ಗಂಟೆಗೆ ನಿಮ್ಮನ್ನೆಲ್ಲ ನಗಿಸ್ಲಿಕ್ಕೆ ಈಗಾಗಲೇ ಫೋನ್ ಮಾಡಿದರು. ಗಂಗಾವತಿ ಪ್ರಾಣೇಶ್ ಬರ್ತಾರೆ ನೋಡಿರಿ, ಕುರ್ಚಿ ಸಿಗ್ತಾವಿಲ್ಲ ಗೊತ್ತಿಲ್ಲ, ಈಗ ಕುರ್ಚಿಯನ್ನು ಕೂತ್ಕೊಂಡ್ಬಿಡಿ, ಸಂಜೆ 6:30 ಗಂಟೆಗೆ ಅವರು ಬಂದು ನಿಮ್ಮನ್ನು ನಗಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭೂಯ.